ವಾರಗಿತ್ತಿ ಭಾವನ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ. ಆಗ ಅನಾಮಿಕಾ ತನ್ನ ಗಂಡ ರಮೇಶನ ಫೋಟೋವನ್ನು ಹಿಡ್ಕೊಂಡು ದುಃಖದಿಂದ ನೋಡ್ತಾ ಇರ್ತಾಳೆ. ಭಾವನ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ. ಅಕ್ಕ, ಹೀಗೆ ಭಾವನ ಫೋಟೋ ಇಟ್ಕೊಂಡು ನೀನು, ಅವ್ರ ಫೋಟೋ ಇಟ್ಕೊಂಡು ನಾನು ನೋಡ್ಕೊಂಡು ಕೂತ್ಕೊಂಡ್ರೆ ಪಟ್ಟಣದಲ್ಲಿರುವ ಅಣ್ಣ ತಮ್ಮಂದ್ರು ಬರ್ತಾರ ಹೇಳು? ಬರ್ತಾರೆ ಅಂತ ಎದುರು ನೋಡೋದ್ ಬಿಟ್ಟು ನಾವೇನ್ ಮಾಡಬಲ್ಲು ತಂಗಿ? ಕೆಲ್ಸ ಉಟ್ಕೊಂಡು ಭಾವ ಅವರು ಹೋಗಿದ್ದಾರೆ. 3 ತಿಂಗಳು ಮೇಲಾಯ್ತು. ಒಂದು ಸಲ ಹೀಗೆ ಬಂದು ಹಾಗೆ ಹೋಗಿದ್ದಾರೆ. ನಾವು ಬರ್ತೀವಿ ಅಂದ್ರೆ ಈಗ್ಲೇ ಬೇಡ, ಅಲ್ಲಿ ದೊಡ್ಡ ಅಂದವಾದ ಮನೆನ ಬಾಡಿಗೆಗೆ ತಗೊಂಡ ನಂತರ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮತ್ತೆ ಹೋಗಿದ್ದಾರೆ. ಇದುವರೆಗೂ ಎಂತ ಉತ್ತರನೂ ಇಲ್ಲ. ಈಗಲಾದ್ರೂ ಏನ್ ಮಾಡೋಣ ಅಂತೀಯ ತಂಗಿ? ನಾವೇ ಪಟ್ಟಣಕ್ಕೆ ಹೋಗೋಣ ಅಕ್ಕ. ಪಟ್ಟಣಕ್ಕ? ನಾವಿಬ್ರ? ಹೌದು. ಅವರಿಗೆ ಹೇಳದೆ ಹೋಗಿ ಆಶ್ಚರ್ಯಪಡಿಸೋಣ. ನಮಗೆ ಪಟ್ಟಣದ ದಾರಿ ಗೊತ್ತಿಲ್ವಲ್ಲ. ಪಟ್ಟಣಕ್ಕೆ ಹೋಗೋ ಬಸ್ ಹತ್ತಿದ್ರೆ ಪಟ್ಟಣಕ್ಕೆ ಹೋಗ್ತೀವಿ. ಇದರಲ್ಲಿ ಪಟ್ಟಣದ ದಾರಿ ತಿಳಿದಕ್ಕೇನಿದೆ ಅಕ್ಕ? ನೀನು ಬಹಳ ಜೋಕ್ ಮಾಡ್ತೀಯ. ಅದಲ್ಲ ತಂಗಿ, ನಾವು ಯಾವಾಗಲೂ ಊರು ದಾಟಿ ಹೋಗಿದ್ದೇ ಇಲ್ವಲ್ಲ. ಈಗ ಹೋಗಬೇಕಾದ ಅಗತ್ಯ ಬಂದಿದೆ ಅಕ್ಕ, ಅದಕ್ಕೆ ಹೋಗೋಣ ಅಂತಿದ್ದೀನಿ. ಮತ್ತೆ ಅತ್ತೆ ಮಾವಂದಿರಿಗೆ ಹೇಳ್ಬೇಕಲ್ಲ ತಂಗಿ. ಬಾ, ಇಬ್ಬರು ಜಗಲಿ ಮೇಲೆ ಕೂತಿದ್ದಾರೆ, ಈಗ್ಲೇ ಹೋಗಿ ಹೇಳೋಣ. ಇಬ್ಬರು ಸೇರಿ ಜಗಲಿ ಮೇಲೆ ಕೂತಿರುವ ಶಾರದಾ ಪ್ರಸಾದರ ಹತ್ರಕ್ಕೆ ಬರ್ತಾರೆ. ಏನಾಯ್ತು ಸೊಸೆಯಂದ್ರೆ? ಅತ್ತೆ, ನಾವು ಪಟ್ನಕ್ಕೆ ಹೋಗಿ ಬರ್ತೀವಿ ಎಂದು ಹೇಳುತ್ತಲೇ ಶಾರದಾ ತನ್ನ ಸೊಸೆಯರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ಸರಿ ಅಮ್ಮ, ಜಾಗೃತಿಯಾಗಿ ಹೋಗ್ಬನ್ನಿ. ಬಸ್ ಹತ್ತುವಾಗ ಇಳಿಯುವಾಗ ಕೇಳಿ ಇಳಿರಮ್ಮ. ಹಾಗೆ ಮಾವಯ್ಯ. ಇಬ್ಬರು ಚಿಕ್ಕ ಚಿಕ್ಕ ಚೀಲಗಳಲ್ಲಿ ಬಟ್ಟೆಗಳನ್ನು ಜೋಡಿಸಿಕೊಂಡು ಊರಿನಲ್ಲಿ ಇರುವ ಆಟೋ ಹತ್ತಿ ಟೌನ್ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಸೇರ್ಕೋತಾರೆ. ಅಲ್ಲಿರುವ ಜನಗಳನ್ನು ನೋಡಿ ಇಬ್ಬರಿಗೂ ಭಯವಾಗುತ್ತೆ. ಇಷ್ಟು ಬಸ್ಸುಗಳು ಎಲ್ಲಿಗೆ ಹೋಗುತ್ತೆ ತಂಗಿ? ಎಲ್ಲ ಬಸ್ಸನ್ನು ಪಟ್ನಕ್ಕೆ ಹೋಗುತ್ತೆ. ಇಬ್ಬರು ಹೋಗಿ ಒಂದು ಬಸ್ ಹತ್ತಿ ಕುತ್ಕೋತಾರೆ. ಆಗಲೇ ಪ್ರಕಾಶ್ ಕೂಡ ಆ ಬಸ್ಸನ್ನು ಹತ್ತುತ್ತಾನೆ. ತಮ್ಮ, ಈ ಬಸ್ಸು ಪಟ್ನಕ್ಕೆ ಹೋಗುತ್ತಾ? ಅಯ್ಯೋ ಅಕ್ಕಂದ್ರ, ಈ ಬಸ್ಸು ಪಟ್ನಕ್ಕೆ ಹೋಗಲ್ಲ, ಮಂದಾರಪಲ್ಲಿಗೆ ಹೋಗುತ್ತೆ. ಪಟ್ನಕ್ಕೆ ಹೋಗುವ ಬಸ್ಸು ಇಲ್ಲಲ್ಲ, ಸ್ವಲ್ಪ ಮುಂದಕ್ಕೆ ಹೋದ್ರೆ ಅಲ್ಲಿರುತ್ತೆ, ಅಲ್ಲಿಗೆ ಹೋಗಿ ಹತ್ತಿ ಎಂದು ಹೇಳುತ್ತಾನೆ. ಇಬ್ಬರು ಗಾಬರಿಯಿಂದ ಬಸ್ಸಿನಿಂದ ಇಳಿಯುತ್ತಾರೆ. 1 ಗಂಟೆ ಹೊತ್ತು ಬಸ್ ಸ್ಟ್ಯಾಂಡ್ ಸುತ್ತವೂ ತಿರುಗಿ ಪಟ್ಟಣಕ್ಕೆ ಹೋಗುವ ಬಸ್ಸು ಹತ್ತುತ್ತಾರೆ. ಕಿಟಕಿ ಹತ್ರ ಕುತ್ಕೋತಾರೆ. ಬಸ್ಸು ಮುಂದಕ್ಕೆ ಹೋಗ್ತಾ ಇರುತ್ತೆ. ಮಧ್ಯದಲ್ಲಿ ಟೋಲ್ ಗೇಟ್ ಬರುತ್ತೆ. ಅಕ್ಕ, ರೋಡ್ ಮೇಲೆ ಗೇಟ್ ಏನಕ್ಕೆ ಇಟ್ಟಿದ್ದಾರೆ? ಭವಿಷ್ಯ ರಾತ್ರಿ ರೋಡನ್ನು ಕಳ್ಳತನವಾಗದೇ ಇರೋ ಹಾಗೆ ಕಾಪಾಡೋದಕ್ಕೆ ಅಂತ ತಂಗಿ ಎಂದು ಅನಾಮಿಕಾ ಹೇಳುತ್ತಲೇ ಬಸ್ಸಲ್ಲಿರುವ ಪ್ರಯಾಣಿಕರು ಪಕ್ಕ ನಗುತ್ತಾರೆ. ಬಸ್ಸು ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇರುತ್ತೆ. ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇರುವ ದೊಡ್ಡ ಬಿಲ್ಡಿಂಗ್ ಹತ್ತಿರ ರಮೇಶ್, ವಿನೋದರು ಸಂತೋಷವಾಗಿ ಕೂತಿರ್ತಾರೆ. ನಾವು ಪಟ್ನಕ್ಕೆ ಬಂದು ಒಳ್ಳೆ ಕೆಲಸ ಮಾಡಿದ್ವಿ ಅಣ್ಣಯ್ಯ. ಹೌದು ತಮ್ಮ, ಆ ವಾರಗಿತ್ತಿಯರ ಜಗಳ ತಪ್ಪು. ನೋಡೋದಕ್ಕೆ ಅಮಾಯಕವಾಗಿರ್ತಾರೆ ಹೊರತು ಅವರ ಆಸೆಗಳು ತಾಳೆ ಮರಕ್ಕಿಂತ ಎತ್ತರವಾಗಿರುತ್ತದೆ, ಆಲದ ಮರಕ್ಕಿಂತ ಬಲವಾಗಿರುತ್ತೆ. ಅದನ್ನ ತೀರ್ಸೋದು ನಮ್ಮಿಂದಾಗಲ್ಲ. ಅದಕ್ಕೆ ಅಲ್ವಾ ಅಣ್ಣಯ್ಯ ಸಂಪಾದನೆ ನೆಪದಲ್ಲಿ ಪಟ್ನಕ್ಕೆ ಬಂದಿದ್ವಿ. 3 ತಿಂಗಳಲ್ಲಿ ಒಂದೇ ಸಲ ಊರಿಗೆ ಹೋಗಿದ್ವಿ. ಕೆಲಸ ಮಾಡದ ಫೋನ್ ನಂಬರ್ ಕೊಟ್ಟಿದೀವಿ. ಅವರು ಎಷ್ಟು ಸಲ ಫೋನ್ ಮಾಡಿದ್ರು ಸಿಕ್ಕೋದಿಲ್ಲ. ಅವರು ಆ ಹಳ್ಳಿನ ಬಿಟ್ಟು ಈ ಪಟ್ನಕ್ಕೆ ಬರುವ ಬುದ್ಧಿವಂತಿಗೆ ಹೇಗೂ ಇಲ್ಲ ಅವರಿಗೆ. ಹೌದು ತಮ್ಮ, ಇಲ್ಲಿ ನಮಗೆ ಇಷ್ಟು ಬಂದದ್ದು ತಿನ್ಬೋದು, ಹಗಲೆಲ್ಲ ಕೆಲಸ ಮಾಡ್ಕೊಂಡು ರಾತ್ರಿ ಎಲ್ಲ ಹಾಯಾಗಿ ನಿದ್ದೆ ಹೋಗ್ಬೋದು ಎಂದು ಸಂತೋಷವಾಗಿ ಮಾತನಾಡಿಕೊಳ್ಳುತ್ತಾ ಇರ್ತಾರೆ. 2 ಗಂಟೆಯ ನಂತರ ಅನಾಮಿಕಾ ಭಾವನ ಪಟ್ಟಣಕ್ಕೆ ಸೇರಿಕೊಳ್ಳುತ್ತಾರೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡಿ ಆಶ್ಚರ್ಯ ಹೋಗ್ತಾರೆ. ಅಕ್ಕ, ಆ ಬಿಲ್ಡಿಂಗ್ಗಳು ಮೇಘಗಳನ್ನು ತಾಗೋ ಹಾಗಿದೆ. ಇಷ್ಟು ಎತ್ತರದಲ್ಲಿ ಬಟ್ಟೆ ಆರಿಸಿದ್ರೆ ಗಾಳಿಗೆ ಎಗರಿ ಹೋಗ್ಬೋದಲ್ವಾ ತಂಗಿ ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ರೋಡ್ ಮೇಲೆ 100 ವಾಹನಗಳು ಹೋಗುತ್ತಾ ಇರುತ್ತದೆ. ಅಕ್ಕ, ಇದು ನಿಜವಾಗಿ ನಮ್ ದೇಶನೇನಾ? ನನಗಂತೂ ಇನ್ನೊಂದು ಲೋಕಕ್ಕೆ ಬಂದ ಹಾಗಿದೆ ತಂಗಿ. ಅಕ್ಕ, ಹೀಗೆ ನಾವು ನೋಡ್ತಾ ಇದ್ರೆ ಕತ್ತಲಾಗೋ ಹಾಗಿದೆ. ಭಾವಂಗೆ ಫೋನ್ ಮಾಡೋಣ ಅಕ್ಕ. ಹೌದು ತಂಗಿ, ಕತ್ತಲಾಗೋದ್ರೊಳಗೆ ನಾವು ಅವ್ರ ಹತ್ರಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ ಅಂದುಕೊಂಡು ದಾರಿಯಲ್ಲಿ ಹೋಗುತ್ತಾ ಇರೋ ಒಬ್ಬ ದೊಡ್ಡವನ ಹತ್ರ ಮಾತನಾಡಿ ಅವನ ಫೋನ್ ನಿಂದ ರಮೇಶನ್ಗೆ ಫೋನ್ ಮಾಡ್ತಾಳೆ. ಅದು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳುತ್ತೆ. ಆದ್ರೂ ಅನಾಮಿಕಾ 2-3 ಸಲ ಮಾಡುತ್ತಾಳೆ. ಯಾವಾಗ ಮಾಡಿದರೂ ಅದೇ ಉತ್ತರ ಬರ್ತಾ ಇರುತ್ತೆ. ಏನೇ ತಂಗಿ ಇದು? ಯಾರೋ ಒಬ್ಬ ಹುಡುಗಿ ಈ ನಂಬರ್ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಭಾವನವರು ಅವರು ಆ ಹುಡುಗಿ ಹತ್ರ ಇರೋ ಹಾಗಿದೆ ಅಕ್ಕ. ಅವರು ಆ ಹುಡುಗಿ ಜೊತೆ ಹಾಗೆ ಹೇಳಿಸ್ತಾ ಇರ್ಬೋದು ಎಂದು ಭಾವನ ಹೇಳುತ್ತಲೇ ಆ ಮಾತನ್ನು ಕೇಳಿದ ದೊಡ್ಡವನು ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಈಗ ಏನ್ ಮಾಡೋಣ ತಂಗಿ? ಆ ಅಣ್ಣ ತಮ್ಮಂದ್ರು ಇರುವ ಅಡ್ರೆಸ್ಸು, ಆ ಕಾಗದ ನಮ್ಮ ಹತ್ರ ಇಲ್ಲ. ಫೋನ್ ಮಾಡಿದ್ರೇನೋ ಆ ಹುಡುಗಿ ಏನೇನೋ ಹೇಳ್ತಾಳೆ. ಇಬ್ಬರು ಒಬ್ಬರನ್ನೊಬ್ಬರು ಮುಖ ನೋಡ್ಕೋತಾರೆ. ಪಟ್ಟಣದ ಮಧ್ಯದಲ್ಲಿ ನಿಂತಿರುತ್ತಾರೆ. ತಿಳಿದ ಮನುಷ್ಯ ಒಬ್ಬರೂ ಇಲ್ಲ. ದುಡ್ಡು ಕೂಡ ಸ್ವಲ್ಪವೇ ಇರುತ್ತೆ ಅವ್ರ ಹತ್ರ. ಅಕ್ಕ, ಈಗ ಏನ್ ಮಾಡೋಣ ಅಂತ್ಯಾ? ಭಯಪಡಬೇಡ ತಂಗಿ, ಇಷ್ಟು ದೂರ ಬಂದಿದ್ದೀವಲ್ಲ, ನಮ್ಮವರನ್ನು ಹುಡ್ಕೊಂಡು ಹೋಗೋಣ ನಾವೇ ಎಂದು ಧೈರ್ಯ ಹೇಳುತ್ತಾ ಇರುವಾಗ ಅಷ್ಟರಲ್ಲಿ ಟೀ ಮಾರುವ ವ್ಯಕ್ತಿ ಅವರ ಹತ್ರಕ್ಕೆ ಬರ್ತಾರೆ. ಏನಮ್ಮ, ಎಲ್ಲಿಯವರು?
ರಂಗನಾಥಪುರದಿಂದ ಬಂದಿದ್ದೀವಿ ಅಣ್ಣಯ್ಯ. ಇಲ್ಲಿ ಯಾರ ಹತ್ರ ಬಂದಿದ್ದೀರಿ? ನಮ್ಮ ಗಂಡಂದಿರಿಗಾಗೆ. ಮತ್ತೆ ನೀವು ಬಂದ ವಿಷಯ ಫೋನ್ ಮಾಡಿದ್ರಾ? ಮಾಡಿದ್ವಿ. ಯಾರೋ ಹುಡುಗಿ ಮಾತಾಡ್ತಾ ಈ ಅಡ್ರೆಸ್ ಇಲ್ಲ ಅಂತ ಇದೆ. ಅವನು ಕರುಣೆಯಿಂದ ನೋಡ್ತಾನೆ. ಸರಿ, ಮೊದಲು ಟೀ ಕುಡೀರಿ, ಆ ನಂತರ ಆಲೋಚಿಸಿ ಎಂದು ಟೀ ಕೊಟ್ಟು ಹೊರಟು ಹೋಗುತ್ತಾನೆ ಆ ವ್ಯಕ್ತಿ. ಇಬ್ಬರು ಟೀ ಕುಡಿತಾ ಇರ್ತಾರೆ. ಕತ್ತಲಾಗುತ್ತದೆ. ಪಟ್ನ ಬೆಳಕಿನಲ್ಲಿ ಮಿಂಚ್ತಾ ಇರುತ್ತದೆ. ಆದರೆ ಅನಾಮಿಕಾ ಭಾವನರ ಮನಸ್ಸಲ್ಲಿ ಭಯ ಶುರುವಾಗುತ್ತೆ. ಅಷ್ಟರಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೆಲಸ ಮಾಡುವ ಒಬ್ಬ ಮಹಿಳೆ ಅವರ ಹತ್ರಕ್ಕೆ ಬರ್ತಾಳೆ. ನೀವು ಭಯಪಡಬೇಡಿ, ರಾತ್ರಿ ಎಲ್ಲ ಇಲ್ಲಿ ಇರಬಾರ್ದು. ಹತ್ತಿರದಲ್ಲಿ ಮಹಿಳೆಯರ ವಸತಿ ಗೃಹ ಇದೆ. ಆಕೆಯ ಸಹಾಯದಿಂದ ರಾತ್ರಿ ಅಲ್ಲಿರುವುದಕ್ಕೆ ಹೋಗುತ್ತಾರೆ. ಮಾರನೇ ದಿನ ಬೆಳಗ್ಗೆ ಆಗುತ್ತಲೇ ಇಬ್ಬರು ಗಂಡಂದಿರಿಗಾಗಿ ಹುಡುಕಲಿಕ್ಕೆ ಶುರು ಮಾಡುತ್ತಾರೆ. ಅವರ ಹತ್ತಿರ ಇರುವ ಒಂದೇ ಒಂದು ಆಧಾರ ರಮೇಶ್ ಒಂದು ಸಲ ಹೇಳಿದ ಕಂಪನಿಯ ಹೆಸರು. ಅಕ್ಕ, ಆ ಕಂಪನಿ ಹೆಸರು ನಿಂಗೇನಾದ್ರೂ ಗೊತ್ತಾ? ಅನಾಮಿಕಾ ಕಂಪನಿ ಹೆಸರು ಹೇಳುತ್ತಾಳೆ. ಹಾ, ಅಂದ್ರೆ ಅಲ್ಲಿಗೆ ಹೋಗೋಣ. ಆಟೋವನ್ನು ಹತ್ತಿ ಅತಿ ಕಷ್ಟದಿಂದ ಪಟ್ಟಣ ಎಲ್ಲ ಸುತ್ತುತ್ತಾ ಹುಡುಕುತ್ತಾ ಇರುತ್ತಾರೆ. 2-3 ಗಂಟೆಯಾಗುತ್ತದೆ. ಎಲ್ಲಿಯೂ ರಮೇಶ್ ಇರುವ ಅಡ್ರೆಸ್ಸು ಸಿಕ್ಕಲಿಲ್ಲ. ಇಬ್ಬರು ನಿರಾಸೆಯಿಂದ ಕೂತಿರ್ತಾರೆ. ನೀವು ರಂಗನಾಥಪುರದವ್ರೇನಾ? ಹೌದು ರೀ. ನಾನು ನಿಮ್ಮ ಗಂಡಂದಿರನ್ನು ನೋಡಿದ ಹಾಗೆ ನೆನಪಿದೆ ಅಮ್ಮ. ನಿಜವಾಗಿನಾ? ಅವರು ಒಂದು ದೊಡ್ಡ ಅಪಾರ್ಟ್ಮೆಂಟ್ ನಿರ್ಮಾಣದ ಕೆಲಸದಲ್ಲಿದ್ದಾರೆ. ಆ ಮಾತಿನಿಂದ ಇಬ್ಬರಿಗೂ ಪ್ರಾಣ ಬಂದ ಹಾಗೆ ಆಗುತ್ತದೆ. ಅವನು ಹೇಳಿದ ಅಡ್ರೆಸ್ಗೆ ಹೋಗುತ್ತಾರೆ. ಆದ್ರೆ ಅಲ್ಲಿ ಸೇರುವ ಹೊತ್ತಿಗೆ ಕೆಲಸ ಮುಗಿಸಿ ಹೋಗಿ ಎಲ್ಲರೂ ಹೊರಟು ಹೋಗಿರುತ್ತಾರೆ. ಅಕ್ಕ, ಮತ್ತೆ ಮಿಸ್ ಆದ್ವಿ ಅಕ್ಕ. ನಾಳೆ ಮತ್ತೆ ಬರೋಣ ತಂಗಿ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಗಂಡಂದಿರಿಗಾಗಿ ಹುಡುಕುತ್ತಲೇ ಪಟ್ಟಣವನ್ನು ಕೂಡ ಅರ್ಥ ಮಾಡಿಕೊಳ್ಳುತ್ತಾರೆ ಅವರಿಬ್ಬರು. ಮೊದಲು ಭಯಪಟ್ಟ ಮೆಟ್ರೋದಲ್ಲಿ ಧೈರ್ಯವಾಗಿ ಈಗ ಪ್ರಯಾಣಿಸುತ್ತಾರೆ. ಮೊದಲು ಅರ್ಥವಾಗದ ಟ್ರಾಫಿಕ್ ಈಗ ಅಭ್ಯಾಸವಾಗಿ ಹೋಗುತ್ತದೆ. ಮೊದಲು ಅಪರಿಚಿತವಾಗಿ ಕಾಣಿಸಿದ ಜನರು ಕೂಡ ಒಳ್ಳೆ ಮನುಷ್ಯರು ಇದ್ದಾರೆ ಅಂತ ತಿಳಿದುಕೊಳ್ಳುತ್ತಾರೆ. ಒಂದು ದಿನ ಅವರು ರಸ್ತೆ ದಾಟುತ್ತಾ ಇರುವಾಗ ಎದುರಿಗೆ ವಿನೋದ್ ಕಾಣಿಸುತ್ತಾನೆ. ಅಕ್ಕ, ಏನಾಯ್ತು ತಂಗಿ? ಅಲ್ಲೋಡು ಅವ್ರು ಹೋಗ್ತಾ ಇದ್ದಾರಕ್ಕ. ಎದುರಿಗೆ ವಿನೋದ್ ನಡೆದುಕೊಂಡು ಬರ್ತಾ ಇರ್ತಾನೆ. ಭಾವನಾ ಓಡಿಕೊಂಡು ಹೋಗುತ್ತಾಳೆ. ಏನು ಅಂದ್ರೆ? ಭಾವನಾ? ವಿನೋದ್ ಆಶ್ಚರ್ಯ ಹೋಗುತ್ತಾನೆ. ಹೇಗಿದ್ದೀಯ ವಿನೋದ್? ಚೆನ್ನಾಗಿದ್ದೀನಿ ಅದ್ಕೆ. ನೀವ್ ಇಲ್ಲಿಗೆ ಹೇಗೆ ಬಂದ್ರಿ? ನಿಮ್ಮನ್ನು ಹುಡುಕೊಂಡು ಅಷ್ಟರಲ್ಲಿ ಹಿಂದಿನಿಂದ ರಮೇಶ್ ಕೂಡ ಬರ್ತಾನೆ. ಅನಾಮಿಕಾ ಅವನನ್ನು ನೋಡಿ ಕಣ್ಣಲ್ಲಿ ನೀರು ಹಾಕುತ್ತಾಳೆ. ಅನಾಮಿಕಾ, ನೀವು ನಮ್ಮನ್ನು ಮರ್ತೋದ್ರಿ ಅಲ್ವಾ? ಇಲ್ಲ ಅನಾಮಿಕಾ, ನಾವು ನಿಮ್ಮನ್ನ ಕರ್ಕೊಂಡೇ ಬರ್ಬೇಕು ಅಂದ್ಕೊಂಡ್ವಿ. ಆದ್ರೆ ಇಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ. ಹೌದು, ಅದ್ಕೆ ಒಂದು ಚಿಕ್ಕ ರೂಮಲ್ಲಿ 4 ಸೇರಿದ್ದೀವಿ. ಮೊದಲು ಒಳ್ಳೆ ಮನೆ ತಗೊಂಡು ಆ ನಂತರ ನಿಮ್ಮನ್ನ ಕರೆದುಕೊಂಡು ಬರ್ಬೇಕು ಅಂದ್ಕೊಂಡ್ವಿ. ನಾವೇನೋ ದೊಡ್ಡ ಮನೆ ಬೇಕು ಅಂತ ಬರ್ಲಿಲ್ಲ. ನಿಮ್ ಜೊತೆ ಇರೋದಕ್ಕೆ ಬಂದಿದ್ದೀವಿ. ಕಷ್ಟಗಳಲ್ಲಿ ಬಿಡಿಯಾಗಿರೋದಕ್ಕಿಂತ ಎಲ್ಲರೂ ಸೇರಿ ಇರೋದೇ ಒಳ್ಳೇದು. ಆ ಮಾತನ್ನು ಕೇಳಿ ಅಣ್ಣ ತಮ್ಮಂದಿರ ಕಣ್ಣಿನಲ್ಲಿ ಕೂಡ ನೀರು ಬರುತ್ತದೆ. ಕೆಲವು ದಿನದ ನಂತರ ಒಂದು ಚಿಕ್ಕ ಬಾಡಿಗೆಗೆ ಮನೆಯನ್ನು ತೆಗೆದುಕೊಳ್ಳುತ್ತಾರೆ. ಮನೆ ಚಿಕ್ಕದೇ, ಆದ್ರೆ ಅದರಲ್ಲಿ ಪ್ರೇಮ ದೊಡ್ಡದು. ಸಾಯಂಕಾಲ ಎಲ್ಲರೂ ಸೇರಿ ಕೂತ್ಕೊಂಡು ಊಟ ಮಾಡ್ತಾ ಇದ್ರೆ ಪಟ್ಟಣ ಕೂಡ ಅವರಿಗೆ ಹಳ್ಳಿಯ ಹಾಗೆ ಅನಿಸುತ್ತದೆ. ಏಕೆಂದರೆ ಮನೆ ದೊಡ್ಡದು ಚಿಕ್ಕದು ಅನ್ನುವುದು ಮುಖ್ಯವಲ್ಲ. ನಮ್ಮವರು ಪಕ್ಕದಲ್ಲಿದ್ದರೆ ಯಾವ ಜಾಗವಾದರೂ ಸ್ವರ್ಗನೇ ಅಲ್ವಾ? ಕುಟುಂಬ ಒಗ್ಗಟ್ಟಾಗಿದ್ರೆ ಕಷ್ಟಗಳು ಕೂಡ ಸುಲಭವಾಗಿ ಅನಿಸುತ್ತದೆ. ತಂಗಿ, ಅಣ್ಣ ತಮ್ಮಂದಿರು ಮಾಡ್ತಾ ಇರುವ ಕೆಲಸಕ್ಕೆ ಬರ್ತಾ ಇರೋ ದುಡ್ಡು ನಾವು ತಿನ್ನೋದಕ್ಕೆ ಕೂಡ ಸರಿ ಹೋಗ್ತಾ ಇಲ್ವಲ್ಲ? ಅಂದ್ರೆ ಮತ್ತೆ ಏನ್ ಮಾಡೋಣ ಅಕ್ಕ? ಹಳ್ಳಿಯ ಅಡಿಗೆಗಳು ಅಂತ ನಾವೇ ಒಂದು ಚಿಕ್ಕ ಹೋಟೆಲ್ ಗಾಡಿನ ಈ ಪಟ್ಟಣದಲ್ಲಿ ಇಟ್ಕೊಂಡ್ರೆ? ಆಹಾ, ಪಟ್ಟಣದಲ್ಲಿ ಹಳ್ಳಿಯ ವಾರಗಿತ್ತಿಯರ ಅಡಿಗೆಗಳು ಚೆನ್ನಾಗಿರುತ್ತೆ ಅಕ್ಕ ಎಂದು ಇಬ್ಬರು ಮಾತನಾಡಿಕೊಂಡು ಕೆಲವು ದಿನದ ನಂತರ ಒಂದು ಒಳ್ಳೆಯ ಜಾಗವನ್ನು ನೋಡಿಕೊಂಡು ಹೋಟೆಲ್ ಇಡ್ತಾರೆ. ಎಲ್ಲ ರೀತಿಯ ಹಳ್ಳಿಯ ಅಡಿಗೆಗಳು ಮಾಡುತ್ತಾ ಮಾರಲಿಕ್ಕೆ ಶುರು ಮಾಡುತ್ತಾರೆ. ವಾರಗಿತ್ತಿಯರ ಅದೃಷ್ಟ ಚೆನ್ನಾಗಿದ್ದರಿಂದ ಹಳ್ಳಿಯ ಅಡಿಗೆಗೆ ಒಳ್ಳೆಯ ಡಿಮ್ಯಾಂಡ್ ಬೆಳೆದು ಆದಾಯವೂ ಬೆಳೆಯುತ್ತದೆ. ಅಕ್ಕ, ಹೇಳಿದ ಹಾಗೆ ಅಡಿಗೆ ಇಟ್ಟಿದೀವಿ. ನಮ್ಮ ಹೋಟೆಲ್ ಅಂತೂ ಸಕ್ಸಸ್ ಆಯ್ತು ಅಕ್ಕ. ಇನ್ನು ನಮಗೆ ತಿರುಗೇ ಇಲ್ಲ. ಹೌದು ತಂಗಿ ಎಂದು ಪಟ್ಟಣದಲ್ಲಿ ಹಳ್ಳಿಯ ವಾರಗಿತ್ತಿಯರ ಅಡಿಗೆಯಿಂದ ಒಳ್ಳೆಯ ಹೆಸರು, ಆದಾಯದಿಂದ ಸಂತೋಷದಿಂದ ಜೀವಿಸುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಡಿಗ್ರಿ ಓದ್ತಾ ಇರುವ ಅನಾಮಿಕಾ ಸುಹಾಸಿನಿ ಆ ದಿನ ಕಾಲೇಜ್ಗೆ ಹೋಗದೆ ಟೌನ್ ನಲ್ಲಿರುವ ಪಾರ್ಕ್ ಅಲ್ಲಿ ಕೂತಿರ್ತಾರೆ. ಇಬ್ಬರ ಮಧ್ಯ 10 ನಿಮಿಷ ಮೌನವಾಗಿ ಕಳೆಯುತ್ತದೆ. ಸುಹಾಸಿನಿಗೆ ಕೋಪ ಬರುತ್ತೆ. ಏನಿದು? ನಿನ್ನೆ ನಡೆದ ಹುಡುಗನ್ ನೋಡಕ್ ಬರೋದು ವಿಷಯ ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳಿ ಇಲ್ಲಿವರೆಗೂ ಕರ್ಕೊಂಬಂದೆ. 10 ನಿಮಿಷವಾಯ್ತು. ಇನ್ನು ಯಾವಾಗ ಈ ಮೌನ ವೃತ್ತಾನ ಬಿಡ್ತೀಯಾ? ಹಾ, ಅಬ್ಬಾ, ಕೋಪ ಮಾಡ್ಕೋಬೇಡೆ. ನಿನಗೆ ಹೇಗೆ ಹೇಳ್ಬೇಕು ನನ್ಗೆ ಅರ್ಥವಾಗ್ತಿಲ್ಲ. ಅರ್ಥವಾಗ್ತಾ ಇಲ್ಲ ಅಂತ ಹೇಗೆ ಹೇಳಿದ್ಯೋ ಆ ವಿಷಯ ಕೂಡ ಹಾಗೆ ಹೇಳು. ನಿನ್ನೆ ಬಂದ ಹುಡುಗನ ಹೆಸರು ರಮೇಶ್. ಹೆಸರು ಚೆನ್ನಾಗಿದೆ. ಹುಡುಗ ಹೇಗಿದ್ದಾನೆ? ನೋಡೋದಕ್ಕೆ ಚೆನ್ನಾಗಿದ್ದಾನೆ.
ಅಂದ್ರೆ ಮದುವೆ ಮಾಡ್ಕೊಳ್ಳಲಿಕ್ಕೆ ಕೆಲ್ಸಕ್ ಬಾರದವನು ಅನ್ನು. ಆ ಮಾತಿಗೆ ಅನಾಮಿಕಾ ಕೋಪದಿಂದ ನೋಡ್ತಾಳೆ. ಯಾಕಷ್ಟು ಕೋಪದಿಂದ ನೋಡ್ತಿದ್ಯಾ? ಅಯ್ಯನವರು ನಿನಗೆ ಹಿಡ್ಸಿದ್ದಾರೆ ಅಂತ ಅರ್ಥವಾಯ್ತು. ಇನ್ನು ಮೇಲಿಂದ ರಮೇಶ್ ಅಣ್ಣಯ್ಯನನ್ನು ಏನು ಅನ್ನಲ್ಲ ಹೊರತು ಇಲ್ಲಿಗೆ ನನ್ನ ಕರ್ಕೊಂಡ್ ಬಂದ ವಿಷಯ ಏನೋ ಮೊದ್ಲು ಹೇಳು. ಅವರದ್ದು ಸೋಮವಾರ ಪಲ್ಲಿ ಕಣೆಯೇ. ಅರ್ಥವಾಯ್ತು. ನಿನಗೆ ಗ್ರಾಮದ ಹೆಸರು ಹಿಡಿಸ್ಲಿಲ್ಲ. ಈಗ್ಲೇ ರಮೇಶ್ ಅಣ್ಣಂಗೆ ಫೋನ್ ಮಾಡಿ ನಿಮ್ಮ ಊರಿನ ಹೆಸರು ಬದಲಾಯಿಸ್ಕೊಂಡ್ರೇನೆ ನಮ್ಮ ಅನಾಮಿಕಳನ್ನು ನಿಮ್ಗೆ ಕೊಟ್ಟು ಮದುವೆ ಮಾಡ್ತೀವಂತ ಹೇಳ್ಬೇಕು. ಅಷ್ಟೇ ಅಲ್ವಾ? ನಾನ್ ಹೇಳೋದು ಕೇಳ್ತೀಯಾ? ಎಲ್ಲ ನೀನೇ ಊಹಿಸ್ಕೊತಾ ಇದೀಯಾ? ನೀನ್ ಹೇಳಿದ್ರೆ ಕೇಳ್ತೀನಿ. ಅವರಿಗೆ ಹೇಳಿಕೊಳ್ಳುವಷ್ಟು ಆಸ್ತಿ ಆಗ್ಲಿ ಸಂಪಾದನೆ ಆಗ್ಲಿ ಇಲ್ಲಂತೆ. ಇರೋದಕ್ಕೆ ಮಾತ್ರ ಚಿಕ್ಕ ಮನೆ ಇದೆ ಅಂತೆ. ರಮೇಶನಿಗೆ ಪಂಚರ್ ಶಾಪ್ ಇದೆ ಅಂತೆ. ಅವರ ತಂದೆಯವರು ಕೂಲಿ ಕೆಲ್ಸಕ್ಕೆ ಹೋಗ್ತಾರಂತೆ. ನೀನು ಹುಡುಗನ ಮದುವೆ ಮಾಡ್ಕೊಂಡು ಜಾಬ್ ಮಾಡ್ಕೊಂಡು ಅವರನ್ನು ಸಾಕಬೇಕು ಅಂತ ಮುಂದೆ ಹೇಳ್ತಾ ಇದ್ದಾರಾ? ಅದಲ್ವೇ, ನಾನು ಹೇಳೋದು ಪೂರ್ತಿಯಾಗಿ ಕೇಳು. ನನಗೇನೋ ರಮೇಶ್ ಅವರು ಹಿಡಿಸಿದ್ರು. ಅವನ ಪ್ರಾಮಾಣಿಕತೆ ಕೂಡ ಹಿಡಿಸಿದೆ. ಈ ದಿನದಲ್ಲಿ ಮದುವೆಗಾಗಿ ಇದ್ದದ್ದು ಇಲ್ಲದ್ದು ಕಲ್ಪಿಸಿ ಹೇಳ್ತಾ ಇದ್ದಾರೆ. ಕಡೆಗೆ ಮದುವೆ ಆದ ಮೇಲೆ ಅಲ್ಲಿ ಏನೂ ಇರೋದಿಲ್ಲ. ಆದರೆ ರಮೇಶ್ ಅವರು ಸ್ವಲ್ಪವೂ ಸಂಕೋಚವಿಲ್ಲದೆ, ಸ್ವಲ್ಪ ಕೂಡ ನಾಚಿಕೆ ಪಡದೆ, ಬೆದರದೆ ವಾಸ್ತವ ಹೇಳಿದ್ದಾರೆ. ಈಗ ನನಗೆ ನಿನ್ ದುಃಖವೆಲ್ಲ ಅರ್ಥವಾಯ್ತು. ರಮೇಶ್ ನಾನು ಮದುವೆ ಮಾಡ್ಕೊಳ್ಳೋದಿಕ್ಕೆ ಮನೆಯವರು ಒಪ್ಕೋತಾ ಇಲ್ಲ, ನೋ ಅಂತ ಇದ್ದಾರೆ. ಈಗ ನಾನು ಅವರನ್ನ ಮಾತ್ರ ಒಪ್ಪಿಸ್ಬೇಕು, ಅಷ್ಟೇ ಅಲ್ವಾ? ಅಷ್ಟೇ ಕಣೆ. ಈಗ ಮನೆಗೆ ಹೋಗೋಣವಾ? ಸರಿ ಬಾ. ಇಬ್ಬರು ಅಲ್ಲಿಂದ ಹೊರಟು ಮನೆಗೆ ಬರುತ್ತಾರೆ. ಮನೆಯಲ್ಲಿ ರಮೇಶ್ ಕೂತಿರ್ತಾನೆ. ಅನಾಮಿಕಂಗೆ ಏನೂ ಅರ್ಥವಾಗ್ಲಿಲ್ಲ. ತನ್ನಲ್ಲಿ ತಾನು, ನಮ್ ಮನೆಗೆ ರಮೇಶ್ ಅವರು ಯಾಕೆ ಬಂದ ಹಾಗೆ? ನನ್ಗೇನೂ ಅರ್ಥವಾಗ್ತಾ ಇಲ್ಲ ಅಂದುಕೊಳ್ಳುತ್ತಾ ಅಲ್ಲಿ ನಿಲ್ಲುತ್ತಾಳೆ. ರಮೇಶ್ ಅವರೇ, ಅನಾಮಿಕಾ ಬಂದ ಮೇಲೆ ವಿಷಯ ಹೇಳ್ತೀನಿ ಅಂತ ಹೇಳಿದ್ಯಲ್ಲಪ್ಪ. ಈಗ ಹುಡುಗಿ ಕಾಲೇಜಿಂದ ಬಂದಿದ್ದಾಳೆ. ನೀನು ಹೇಳ್ಬೇಕು ಅಂದುಕೊಂಡ ವಿಷಯವೇನೋ ಹೇಳಪ್ಪ. ಮಾವನವ್ರೆ, ನಿನ್ನೆ ಹುಡುಗಿನ ನೋಡಕ್ ಬಂದಾಗ ನಾನು ನಮ್ಮ ಮನೆ ಪರಿಸ್ಥಿತಿ ಬಗ್ಗೆ ನಿಜ ಹೇಳಿದ್ದೆ. ಹಾಗೆ ಹೇಳೋದು ನನ್ನ ಜವಾಬ್ದಾರಿ ಅನ್ನಿಸ್ತು. ಆದ್ರೆ ರಾತ್ರಿ ಎಲ್ಲ ಒಂದು ವಿಷಯದ ಬಗ್ಗೆ ಆಲೋಚಿಸಿದೆ. ಏನಪ್ಪ? ನಮ್ಮ ಮನೆ ಪರಿಸ್ಥಿತಿ ಈಗ ಹೀಗೆ ಇದೆ ಅಂತ ಅನಾಮಿಕಾ ಜೀವನವೆಲ್ಲ ಹೀಗೆ ಇರ್ತಾಳೆ ಅಂತ ಅಂದ್ಕೋಬೇಡಿ ಮಾವಯ್ಯ. ನಾನು ಕಷ್ಟಪಡ್ತೀನಿ, ಆದ್ರೆ ಒಂದು ಪಂಚರ್ ಶಾಪಿನಿಂದ ಬೇಗ ಬೆಳೀಲಾರೆ. ಅದಕ್ಕೆ ಒಂದು ನಿರ್ಣಯ ತಗೊಂಡಿದ್ದೀನಿ. ರಾಜಯ್ಯ ಅನಾಮಿಕಾ ಒಬ್ಬರ ಮುಖನೊಬ್ರು ನೋಡ್ಕೋತಾರೆ. ಏನು ನಿರ್ಣಯಪ್ಪ? ಮದುವೆ ನಡೆದರೆ ಅನಾಮಿಕಳ ಓದು ಮಾತ್ರ ನಿಲ್ಸೋದಿಲ್ಲ. ಅವಳಿಗೆ ಇಷ್ಟವಿದ್ರೆ ಕೆಲಸ ಮಾಡಬಹುದು. ಇಲ್ಲದಿದ್ರೆ ಇಬ್ರು ಸೇರಿ ಏನಾದ್ರೂ ಚಿಕ್ಕ ವ್ಯಾಪಾರ ಶುರು ಮಾಡ್ತೀವಿ. ಇಬ್ಬರು ಸೇರಿ ಕಷ್ಟಪಟ್ರೆ 5 ವರ್ಷದಲ್ಲಿ ನಮ್ ಜೀವನವನ್ನೇ ಬದಲಾಯಿಸಬಹುದು. ರಮೇಶ್ ಮಾತನ್ನು ಕೇಳಿದ ಅನಾಮಿಕಳ ಕಣ್ಣಲ್ಲಿ ಆನಂದ ಕಾಣಿಸುತ್ತೆ. ಅಪ್ಪ, ಮದುವೆಗೆ ಮೊದಲು ಹೇಳಿದ ಮಾತುಗಳು ಮದುವೆ ಆದ ಮೇಲೆ ಇರೋದಿಲ್ಲ. ನನ್ ಮಾತು ಕೇಳಿ ನೀನ್ ಹೊರಟು ಹೋಗಪ್ಪ. ನಿನಗೆ ನಮ್ ಮಗಳನ್ನ ಕೊಡೋದಕ್ಕೆ ಆಗೋದಿಲ್ಲ ಎಂದು ಹೇಳುತ್ತಲೇ ಅನಾಮಿಕಾ ರಮೇಶ್ ಇಬ್ಬರು ದುಃಖದಿಂದ ಮುಖವನ್ನು ನೋಡ್ಕೋತಾರೆ. ಅವರ ದುಃಖವನ್ನು ಅನಾಮಿಕಳ ಸ್ನೇಹಿತೆ ಸುಹಾಸಿನಿ ಅರ್ಥ ಮಾಡ್ಕೋತಾಳೆ. ಅಂಕಲ್, ಒಂದ್ಸಲ ಹಿತ್ತಲಿಗೆ ಬನ್ನಿ ಎಂದು ರಾಜನನ್ನು ಕರೆದುಕೊಂಡು ಹಿತ್ತಲಿಗೆ ಬರುತ್ತಾಳೆ ಸುಹಾಸಿನಿ. ಏನಮ್ಮ ನೀನು? ಅನಾಮಿಕಂಗೂ ಹುಡುಗ ಹಿಡಿಸಿದಾನೆ ಅಂತ, ಇಬ್ಬರಿಗೂ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಈ ವಿಷಯ ಮಾತಾಡೋದಕ್ಕೆ ನಿನ್ ಹತ್ರ ಬಂದಿದ್ದೀನಿ ಅಂತ ಹೇಳ್ತೀಯ, ಅಷ್ಟೇನಾ? ಹೌದು ಅಂಕಲ್, ನಮ್ಮ ಅನಾಮಿಕಂಗೆ ರಮೇಶ್ ಅಣ್ಣಯ್ಯ ತುಂಬಾ ಚೆನ್ನಾಗಿ ಹಿಡಿಸಿದ್ದಾರೆ. ಇಷ್ಟವಾದ್ರು ಕಷ್ಟವಾದ್ರು ಅವನ ಜೊತೆನೆ ಜೀವನ ಅಂದ್ಕೋತಾ ಇದ್ದಾಳೆ. ರಮೇಶ್ ಅಣ್ಣಯ್ಯನನ್ನು ಬಿಟ್ಟು ಮತ್ತೊಬ್ಬರನ್ನು ಮದುವೆ ಮಾಡ್ಕೊಳ್ಳಲ್ಲ. ನನ್ ಮಾತು ಕೇಳಿ ಅಂಕಲ್, ನಾನು ಮನೆಯವರಿಗೂ ಬಂದು ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇನ್ನು ರಾಜಯ್ಯ ಏನೋ ಮಾತನಾಡಲಾರದೆ ಮೌನವಾಗಿ ನಿಂತಿರ್ತಾನೆ. ಅನಾಮಿಕಾ ರಮೇಶ್ ಅವರ ಹತ್ರಕ್ಕೆ ಬರ್ತಾರೆ. ನನ್ನನ್ನು ನಂಬಿ ಮಾವಯ್ಯ, ನಾನು ಅನಾಮಿಕನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಹೌದಪ್ಪ, ರಮೇಶ್ ಅವರು ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ಅಂತ ನನಗೆ ನಂಬಿಕೆ ಬಂದಿದೆ. ನನಗೆ ಎಷ್ಟೋ ಸಂಬಂಧ ನೋಡಿದ್ದೀರಾ. ನಾನು ಯಾವಾಗ್ಲೂ ಇಷ್ಟೆಲ್ಲ ಒಬ್ಬ ಹುಡುಗನನ್ನು ಮದುವೆ ಮಾಡ್ಕೋತೀನಿ ಅಂತ ಹೇಳಲಿಲ್ಲ. ಈಗ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಮನಸ್ಸಿಗೆ ರಮೇಶ್ ಅವರು ಎಷ್ಟೆಲ್ಲ ಹಿಡಿಸಿದ್ದಾರೋ ಅರ್ಥ ಮಾಡ್ಕೊಳ್ಳಿ ಅಪ್ಪ. ಒಂದು ಸಲ ಆಲೋಚಿಸಿ. ರಾಜಯ್ಯ ರಮೇಶ್ನನ್ನು ನೋಡುತ್ತಾನೆ. ಒಂದು ವಿಷಯ ಮಾತ್ರ ಮೊದ್ಲೇ ಹೇಳ್ಬೇಕು ಅನ್ಸ್ತು ಮಾವಯ್ಯ. ನಂತರ ಜಗಳ ಬರೋದಕ್ಕೆ ಮೊದಲು ಈಗ ನಿಜ ಹೇಳೋದು ಒಳ್ಳೇದಲ್ವಾ? ಅಪ್ಪ, ನನಗೆ ರಮೇಶ್ ಅವರು ಹಿಡಿಸಿದ್ದಾರೆ. ದುಡ್ಡಿಗಿಂತ ಪ್ರಾಮಾಣಿಕತೆ ಮುಖ್ಯ. ಕಷ್ಟಪಡುವ ಮನುಷ್ಯ ಯಾವತ್ತಿಗಾದ್ರೂ ಮೇಲಕ್ಕೆ ಬರ್ತಾನೆ. ಹಾಗೆಪ್ಪ, ನಮ್ಮ ಹುಡುಗಿನ ನೀನು ಕೊಟ್ಟು ಮದುವೆ ಮಾಡೋದ್ರಲ್ಲಿ ನಮಗೆ ಎಂತ ಅಭ್ಯಂತರನೂ ಇಲ್ಲ. ನಾನು ದೊಡ್ಡವರ ಜೊತೆ ಮಾತಾಡ್ತೀನಿ. ಆ ಮಾತಿನಿಂದ ಅನಾಮಿಕಾ ರಮೇಶರು ಸಂತೋಷ ಪಡುತ್ತಾರೆ. ಬಹಳ ಸಂತೋಷ ಮಾವಯ್ಯ. ನಾನು ಈಗಲೇ ಮನೆಗೆ ಹೋಗಿ ಅಮ್ಮನವ್ರಿಗೆ ಶುಭವಾರ್ತೆ ಹೇಳ್ತೀನಿ. ಮದುವೆ ಚಪ್ರದಲ್ಲಿ ಭೇಟಿಯಾಗೋಣ ಅನಾಮಿಕಾ ಎಂದು ಹೇಳಿ ಅಲ್ಲಿಂದ ಹೊರಟು 1 ಗಂಟೆಯ ನಂತರ ತನ್ನ ಮನೆಗೆ ಬರ್ತಾನೆ. ಸಂತೋಷದಿಂದ ಇರುವ ಮಗನ ಮುಖವನ್ನು ನೋಡಿ ಶಾರದಾ ಪ್ರಸಾದರು ಶುಭವಾರ್ತೆ ಎಂದು ಅರ್ಥ ಮಾಡ್ಕೋತಾರೆ. ಏನ್ ಮಗನೇ, ಮದುವೆಗೆ ಹುಡುಗಿ ಮನೆಯವರು ಒಪ್ಕೊಂಡ್ರಾ? ಹೌದಮ್ಮ, ಒಪ್ಕೊಂಡ್ರು. ಮುಹೂರ್ತ ನೋಡಿ ವಿಷಯ ತಿಳಿಸು ಅಂದಿದ್ದಾರೆ. ಬಹಳ ಆನಂದವಾಗಿದೆ ಅಪ್ಪ.
ನೀನು ಹೋದಾಗಿನಿಂದ ನಮ್ಮಿಬ್ಬರಿಗೂ ಬಹಳ ಭಯ ಹಿಡ್ಕೊಂಡಿತ್ತು. ಅನಾಮಿಕಾ ನಮಗೆ ತುಂಬಾ ಚೆನ್ನಾಗಿ ಹಿಡ್ಸಿದಾಳೆ. ಎಲ್ಲಿ ನಮ್ಮನೆ ಸೊಸೆಯಾಗದೆ ಹೋಗ್ತಾಳೆ ಅಂತ ಬಹಳ ಭಯಪಟ್ಟೆ ಕಣೋ. ನಾವು ಪ್ರಾಮಾಣಿಕತೆಯಿಂದ ಹೇಳಿದ್ದು ಅನಾಮಿಕಂಗೆ ತುಂಬಾ ಹಿಡಿಸ್ತು ಅಪ್ಪ. ಅವಳು ಮದುವೆ ಅಂತ ಮಾಡ್ಕೊಂಡ್ರೆ ನನ್ನೇ ಮಾಡ್ಕೋತೀನಿ ಅಂತ ಹಠ ಹಿಡಿದ್ಲು. ಆದ್ರಿಂದ ಅವರ ದೊಡ್ಡವರು ಒಪ್ಕೊಂಡಿದ್ದಾರೆ. ಇನ್ನು ನೀವು ಮಾತಾಡ್ಕೊಳ್ಳಿ. ಸರಿ ಮಗನೇ, ಮಿಕ್ಕ ವಿಷಯದ ಬಗ್ಗೆ ನಾವು ಮಾತಾಡ್ಕೋತೀವಿ ಎಂದು ಶಾರದಾ ಹೇಳುತ್ತಲೇ ರಮೇಶ್ ಅಲ್ಲಿಂದ ತನ್ನ ರೂಮಿನೊಳಗೆ ಹೋಗುತ್ತಾನೆ. 1 ತಿಂಗಳ ನಂತರ ಅನಾಮಿಕಂಗೂ ರಮೇಶನಿಗೂ ಮದುವೆ ಅದ್ದೂರಿಯಾಗಿ ನಡೆಯುತ್ತದೆ. ಅನಾಮಿಕಾ ಅತ್ತೆ ಮನೆಗೆ ಕಾಲಿಡುತ್ತಾಳೆ. ಅಲ್ಲಿ ಅತ್ತೆ ಶಾರದಾ, ಮಾವ ಪ್ರಸಾದ್ ಎಷ್ಟೋ ಪ್ರೇಮದಿಂದ ನೋಡ್ಕೊತಾ ಇದ್ರು ಅನಾಮಿಕಳನ್ನು. ಮಳೆ ಕಾರಣದಿಂದ ರಮೇಶ್ ಪಂಚರ್ ಶಾಪು ಸರಿಯಾಗಿ ನಡೀತಾ ಇರಲಿಲ್ಲ. ಪ್ರಸಾದನಿಗೆ ಕೂಲಿ ಕೆಲಸ ಕೂಡ ಸಿಗ್ತಾ ಇರಲಿಲ್ಲ. ಅದರಿಂದ ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ಬಹಳ ಕಷ್ಟವಾಗಿ ದಾರುಣವಾಗಿ ಬದಲಾಗುತ್ತದೆ. ಒಂದು ದಿನ ಹೊರಗೆ ಮಳೆ ಬೀಳ್ತಾ ಇರುವಾಗ ಮನೆಯಲ್ಲಿ ಎಲ್ಲರೂ ದಿಗಿಲಿಂದ ಕೂತಿರ್ತಾರೆ. ಸೊಸೆ, ಮನೆಯಲ್ಲಿ ಅಕ್ಕಿ ಕೂಡ ಆಗಿ ಹೋಗಿದೆ, ನಾಳೆ ಏನ್ ಮಾಡ್ಬೇಕೋ ಅರ್ಥವಾಗ್ತಿಲ್ಲ. ಈ ಮಧ್ಯ ಕೂಲಿ ಕೆಲಸ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ನನ್ನ ಪಂಚರ್ ಶಾಪ್ ನಿಜಕ್ಕೂ ನಡೀತಾನೆ ಇಲ್ಲ. ಈ ಮಳೆಗಾಲ ಬಂದಾಗಿನಿಂದ ನಮ್ಮ ಬದುಕನ್ನ ಹೀಗೆ ಕಷ್ಟ ಕೊಡುತ್ತೆ ಅಂತ ಅಂದ್ಕೊಂಡಿಲ್ಲ. ಅತ್ತೆ, ನಾವು ಹೀಗೆ ದುಃಖ ಪಡ್ತಾ ಕುತ್ಕೊಂಡ್ರೆ ಏನ್ ಲಾಭ ಹೇಳಿ? ನಾವು ಏನೋ ಒಂದು ಆಲೋಚಿಸ್ಬೇಕಲ್ಲ. ಎಷ್ಟು ಆಲೋಚಿಸಿದ್ರು ಈಗಿಂದ ಈಗ ಏನ್ ಮಾಡ್ತೀವಿ ಹೇಳು? ನಾನು ಅಡಿಗೆ ಚೆನ್ನಾಗಿ ಮಾಡ್ತೀನಿ, ಮುಖ್ಯವಾಗಿ ಎಗ್ ಬೋಂಡಗಳು. ನಮ್ಮ ಕಾಲೇಜ್ ಹತ್ರ ನಾನು ಮಾಡಿದ ಎಗ್ ಬೋಂಡ ತಿಂದವರೆಲ್ಲ ಬಹಳ ಇಷ್ಟಪಡ್ತಾ ಇದ್ರು ಅತ್ತೆ. ಏನ್ ಅನಾಮಿಕಾ ನೀನ್ ಹೇಳ್ತಾ ಇರೋದು? ನಿಮ್ಮ ಕಾಲೇಜ್ ಹತ್ರ ಎಗ್ ಬೋಂಡ ಹಾಕ್ತಾ ಇದ್ಯಾ ನೀನು? ಹೌದು ರೀ, ನಮ್ಮ ಕಾಲೇಜ್ ಹತ್ರ ಮುದುಕ ದಂಪತಿಗಳು ಕಷ್ಟಪಡ್ತಾ ಇದ್ರು. ಅದರಿಂದ ನಾನು ಹೋಗಿ ಅವರಿಗೆ ಸಹಾಯ ಮಾಡ್ತಾ ಇದ್ದೆ. ಆದ್ರೆ ಈಗ ಅದೇ ನಮಗೆ ಆದಾಯ. ಅಂದ್ರೆ ವ್ಯಾಪಾರ ಇಡೋದಕ್ಕೆ ದುಡ್ಡು ಬೇಕಲ್ವ ಸೊಸೆ? ದೊಡ್ಡದಾಗಿ ಅಗತ್ಯವಿಲ್ಲ ಅತ್ತೆ. ಮೊದಲ ದಿನ 50 ಮೊಟ್ಟೆ, ಕಡಲೆ ಹಿಟ್ಟು, ಎಣ್ಣೆ ಎಲ್ಲ ಸೇರ್ಕೊಂಡು 2,000 ರೂಪಾಯಿವರೆಗೂ ಇದ್ರೆ ಸಾಕು. ಈಗ ನಮ್ಮ ಹತ್ರ ಅಷ್ಟು ದುಡ್ಡು ಕೂಡ ಇಲ್ಲಲ್ಲಮ್ಮ. ಹೀಗೆ ಬರ್ತೀನಿ ಅನಾಮಿಕಾ. ಈ ಮಳೆಯಲ್ಲಿ ಎಲ್ಲಿಗೆ ಅಪ್ಪ? ಒಂದು 10 ನಿಮಿಷ ಅಮ್ಮ, ಬಂದ್ಬಿಡ್ತೀನಿ ಎಂದು ರಮೇಶ್ ಮಳೆಯಲ್ಲಿ ನೆನೆಯುತ್ತಲೇ ಸೈಕಲ್ ತಳ್ಳಿಕೊಂಡು ಹೊರಟು ಹೋಗುತ್ತಾನೆ. ಮನೆಯಲ್ಲಿ ಶಾರದಾ, ಪ್ರಸಾದ್, ಅನಾಮಿಕಾ ಬದುಕಿನ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಒಂದು ಅರ್ಧ ಗಂಟೆಯ ನಂತರ ರಮೇಶ್ ಪೂರ್ತಿಯಾಗಿ ಒದ್ದೆಯಾಗಿ ಮನೆಗೆ ಬರ್ತಾನೆ. ಅದನ್ನು ನೋಡಿ ಅನಾಮಿಕಾ ಟವಲ್ ತಂದು ಕೊಡ್ತಾಳೆ. ಆಗ ರಮೇಶ್ ಒದ್ದೆಯಾಗದಂತೆ ಕವರಲ್ಲಿ ಇಟ್ಟ ದುಡ್ಡನ್ನು ತೆಗೆದು ಅನಾಮಿಕಳ ಕೈಯಲ್ಲಿ ಇಡ್ತಾನೆ. ಇಷ್ಟು ದುಡ್ಡು ಎಲ್ಲಿದು ರೀ? ನನ್ನ ಸೈಕಲ್ ಶಾಪ್ ಅನ್ನ ಕೊಂಡ್ಕೋತೀನಿ ಅಂತ ಯಾವಾಗಿನಿಂದಲೂ ಸುಂದರ್ ಕೇಳ್ತಾ ಇದ್ದ. ಇದ್ದ ಶಾಪ್ ಅನ್ನು ಮಾರಿದ್ರೆ ಹೇಗೆ ಅಪ್ಪ? ಅಮ್ಮ, ಏನು ಭಯಪಡ್ಬೇಡಿ, ಅನಾಮಿಕಳ ಮೇಲೆ ನನಗೆ ನಂಬಿಕೆ ಇದೆ. ಈ ದುಡ್ಡಿನಿಂದ ಅನಾಮಿಕಾ ನಮ್ಮೆಲ್ಲರನ್ನು ಸಾಕ್ತಾಳೆ. ನಾವು ಅವಳಿಗೆ ಸಹಾಯ ಮಾಡಿದ್ರೆ ಸಾಕು. ಹೌದು ರೀ, ನಾನು ನಿಮ್ಮ ನಂಬಿಕೆಯನ್ನ ನಿಲ್ಲಿಸ್ತೀನಿ ಎಂದು ಹೇಳುತ್ತಾಳೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಸಾಯಂಕಾಲ ಮಳೆಯಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಚಿಕ್ಕ ಗಾಡಿ ಇಡ್ತಾರೆ. ಬಿಸಿ ಬಿಸಿ ಎಗ್ ಬೋಂಡಾಗಳು ಮಾರ್ತಾ ಇರ್ತಾರೆ. ಅಮ್ಮ, ಒಂದು ಎಗ್ ಬೋಂಡ ಎಷ್ಟು? 20 ರೂಪಾಯಿ ಅಣ್ಣಯ್ಯ. ಒಂದು ಕೊಡಮ್ಮ. ಅನಾಮಿಕಾ ಬಿಸಿ ಬಿಸಿ ಎಗ್ ಬೋಂಡಗಳನ್ನು ಕಾಗದದಲ್ಲಿ ಇಟ್ಟು ಕೊಡ್ತಾಳೆ. ಕಸ್ಟಮರ್ ಒಂದು ಚೂರು ತಿಂತಾನೆ. ಅವನಿಗೆ ತುಂಬಾ ಚೆನ್ನಾಗಿ ಹಿಡಿಸುತ್ತೆ. ಅಬ್ಬಾ, ಭಲೆ ಆಗಿದೆ ಅಮ್ಮ, ಇನ್ನೊಂದ್ 2 ಕೊಡು. ಆ ಮಾತನ್ನು ಕೇಳಿದವರು ಕೂಡ ಗಾಡಿ ಹತ್ರಕ್ಕೆ ಬರ್ತಾರೆ. ಹಾಗೆ ಒಬ್ಬರ ನಂತರ ಒಬ್ಬರು ಬರುವುದರಿಂದ ಬಹಳ ಮಾರಾಟವಾಗ್ತಾ ಇರುತ್ತೆ. ಅನಾಮಿಕಾ, ಮೊಟ್ಟೆ ಆಗ್ತಾ ಇದೆ, ತಕ್ಷಣ ಇನ್ನೊಂದು ಟ್ರೈ ತಗೊಂಬನ್ನಿ. ಹೋಗು ಮಗನೇ, ನಾನು ಇಲ್ಲಿ ನೋಡ್ಕೋತೀನಿ. ರಮೇಶ್ ಎಗ್ಸ್ ತೆಗೆದುಕೊಂಡು ಬರ್ಲಿಕ್ಕೆ ಹೋಗ್ತಾನೆ. ಅನಾಮಿಕಾ ಎಗ್ ಬೋಂಡಗಳು ಮಾಡ್ತಾ ಇರ್ತಾಳೆ. ಶಾರದಾ ಬಂದವರಿಗೆ ಎಷ್ಟು ಬೇಕೋ ಕೇಳಿ ಕೊಡ್ತಾ ಇರ್ತಾಳೆ. ಒಂದು ಅರ್ಧ ಗಂಟೆಯ ನಂತರ ರಮೇಶ್ ಮತ್ತೆ ಎಗ್ಸ್ ತಗೊಂಡು ಬರ್ತಾನೆ. ಸಮಯ ಕಳೆಯುತ್ತಾ ಇರುತ್ತದೆ. ಮೊದಲ ದಿನವೇ ಎಲ್ಲ ಸರಕು ಮಾರಾಟವಾಗುತ್ತದೆ. ರಾತ್ರಿ 10 ಗಂಟೆಗೆ ಮನೆಗೆ ಬರ್ತಾರೆ. ಲೆಕ್ಕ ನೋಡ್ಕೋತಾರೆ. ಅನಾಮಿಕಾ, ಎಲ್ಲ ಖರ್ಚು ತೆಗೆದ್ರೆ 2,150 ರೂಪಾಯಿ ಲಾಭ ಬಂದಿದೆ. ಒಂದು ದಿನದಲ್ಲಿ ಇಷ್ಟೊಂದು ಲಾಭನ? ನಮ್ಮ ಮನೆ ಅದೃಷ್ಟ ನಮ್ಮ ಸೊಸೆಯಿಂದಲೇ ಶುರುವಾಯ್ತು ಶಾರದಾ. ಅನಾಮಿಕಾ ಮಾತ್ರ ನಗುತ್ತಾ, ಇದು ಮೊದಲ ಹೆಜ್ಜೆ ಮಾತ್ರನೇ ಮಾವಯ್ಯ. ಈ ಮಳೆಗಾಲದಲ್ಲಿ ನಮ್ಮ ಊರಿನಲ್ಲಿ ಬೆಸ್ಟ್ ಸ್ನಾಕ್ಸ್ ಸೆಂಟರ್ ನಮ್ದೇ ಆಗುತ್ತೆ. ನಿನ್ನ ಮಾತು ನಿಜ ಆಗ್ಬೇಕಮ್ಮ ಸೊಸೆ. ಹಾಗೆ ಮಳೆಗಾಲವೆಲ್ಲವೂ ಶಾರದಳ ಕುಟುಂಬ ಬಿಸಿ ಬಿಸಿ ಎಗ್ ಬೋಂಡಗಳನ್ನು ಮಾರಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸ್ತಾ ಇರುತ್ತೆ.